ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಮನೆಯಲ್ಲಿ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಸಾಕು, ಅಯ್ಯೋ ಉಪ್ಪಿಟ್ಟ ನಾನು ತಿನ್ನಲ್ಲ ಅನ್ನೋರೇ ಜಾಸ್ತಿ ಅಲ್ವಾ. ಅದೇ ಉಪ್ಪಿಟ್ಟು ಏನಾದರೂ ಮುಗ್ದು ಅಂದರೆ ಮುಗ್ದೇ ಹೋಯ್ತು ಕತೆ. ಯಾರು ಮಾಡಿರ್ತಾರೋ ಅವರೇ ತಿನ್ನಬೇಕಾಗತ್ತೆ. ಎಷ್ಟು ಜನದ ಮನೆಯಲ್ಲಿ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ? ಯಾಕೋ ಗೊತ್ತಿಲ್ಲ, ಕೆಲವ್ರಿಗೆ ಉಪ್ಪಿಟ್ಟಂದರೆ ತುಂಬಾ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗಂತೂ ಉಪ್ಪಿಟ್ಟಂದರೆ ಅಪ್ಪ ಅಂತಾರೆ. ಈಗ ನೋಡಿ, ಇದೇ ಕೇಸ್ ನಮ್ಮ ಮನೇಲೂ ಉಪ್ಪಿಟ್ಟು ಮಿಕ್ಕೋಗ್ಬಿಟ್ಟಿದೆ. ತರಕಾರಿ ಎಲ್ಲ ಹಾಕಿ ಮಾಡಿರೋದನ್ನು ವೇಸ್ಟ್ ಮಾಡೋಕ್ಕಾಗತ್ತಾ? ಹಾಗಂತ ಆಚೆ ಅಂತೂ ಹಾಕೋಕ್ಕಾಗೋದೇ ಇಲ್ಲ. ಯಾವುದೇ ಊಟದ ವಸ್ತು ಆಗಲಿ ಅದನ್ನು ಆಚೆ ಹಾಕಕ್ಕೆ ಹೋಗಬೇಡಿ. ಅದರಿಂದ ಎಷ್ಟು ಜನರ ರೈತರ ಪರಿಶ್ರಮ ಇರುತ್ತಲ್ವ. ಅದೇ ಈ ಉಪ್ಪಿಟ್ಟನ್ನ ಉಪಯೋಗಿಸಿ, ಇದು ಉಪ್ಪಿಟ್ಟಂತಲೇ ಗೊತ್ತಾಗಬಾರ್ದು, ಅದರಲ್ಲಿ ಒಂದು ರುಚಿಯಾದಂಥ ಹಾಗೆ ಆರೋಗ್ಯವಾಗಿರುವಂಥ ಒಂದು ಅಡುಗೆನ ಮಾಡ್ಕೊಳ್ಳೋಣ ಬನ್ನಿ. ಈ ಉಪ್ಪಿಟ್ಟನ್ನ ಮೊದಲು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರಲ್ಲಿರುವಂಥ ಕರಿಬೇವು, ಹಸಿಮೆಣಸಿನ್ಕಾಯಿ ತಿಂದೇ ಇದ್ದರೆ ಮಾತ್ರ ತೆಗ್ದಿಡಿ. ತಿಂತೀನಿ ಅನ್ನೋದಿದ್ದರೆ ಹಾಗೇ ಹಾಕ್ಕೋಬೋದು. ಎಲ್ಲವುದು ಬೆಂದಿರೋದ್ರಿಂದ ಖಾರ ಕೂಡ ಇರಲ್ಲ, ಚೆನ್ನಾಗೇ ಇರುತ್ತೆ. ಈಗ ನೀವು 1 ಕಪ್ಪಷ್ಟು ಉಪ್ಪಿಟ್ಟು ಮಿಕ್ಕಿದೆ ಅಂತ ಅಂದರೆ ಇದಕ್ಕೆ 1 ಕಪ್ಪಷ್ಟು ಅಥವಾ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗತ್ತೆ. ಈಗ ನಾವು ಶುಗರ್ ಪೇಷಂಟ್ಸು ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನೀವು ಮತ್ತೆ ಅಕ್ಕಿ ತಿನ್ನಿ ಅಂತ ಅಂದರೆ ಆಗಲ್ಲ ಅಲ್ವಾ. ಅಂಥವ್ರು ಬೇಕಿದ್ದರೆ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಇದು ಇನ್ನೊಂಚೂರು ರುಚಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆ ಸಣ್ಣಗೆ ಹೆಚ್ಚಿರುವಂಥ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಬೇಕಿದ್ದರೆ ನೀವು ಕ್ಯಾರೆಟ್ ಹಾಕ್ಕೋಬೋದು, ಸಬ್ಸಿಗೆ ಸೊಪ್ಪು ಹಾಕ್ಕೋಬೋದು, ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ನುಗ್ಗೆ ಸೊಪ್ಪು ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಇದನ್ನು ನೀವು ಎಷ್ಟು ಇನೋವೇಟಿವ್ ಆಗಿ ಮಾಡ್ಕೋತೀರೋ ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಬೇಸಿಕ್ಕಾಗಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದು ಯಾವುದು ಮನೆಯಲ್ಲಿ ಇಲ್ಲ ಅಂದರೂ ತೊಂದರೆ ಇಲ್ಲ. ಒಂದೇ ಒಂದು ಈರುಳ್ಳಿ ಹೆಚ್ಚಾಕ್ಬಿಟ್ಟು ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಈಗ ಮೊದಲನೇದಾಗಿ ಎಲ್ಲದನ್ನು ಉಪ್ಪಿಟ್ಟು ಜೊತೆಗೆ ಸೇರಿಸ್ಕೊಳ್ಳೋಣ. ಜೊತೆಗೆ ರುಚಿಗೆ ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಉಪ್ಪಿಟ್ಟಲ್ಲಾಗಲೇ ಉಪ್ಪಿನಂಶ ಇರುತ್ತೆ. ಇದೆಲ್ಲ ಹಾಕಿರೋದ್ರಿಂದ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಜಾಸ್ತಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಎಲ್ಲವುದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾವು ಹಾಕಿರೋಂಥ ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಉಪ್ಪಿಟ್ಟು, ಇದೆಲ್ಲದನ್ನು ಕ್ಲೀನಾಗೆ ಒಂದಕ್ಕೊಂದು ಮೊದಲು ಮಿಕ್ಸ್ ಆಗಬೇಕು. ಇವತ್ತು ನಾನು ಇದನ್ನು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ವಿಧಾನದಲ್ಲಿ ನೀವು ಉಪ್ಪಿಟ್ಟನ್ನ ಮಾಡ್ಕೋಬೋದು. ಅದು ಹೇಗೆ ಅಂದರೆ, ಉಪ್ಪಿಟ್ಟಿಗೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದೇ ರೀತಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಬೋಂಡದ ರೀತಿ ಕಲಿಸ್ಕೊಂಡು ಅದನ್ನು ಬೋಂಡನಾದರೂ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಅದನ್ನು ತಟ್ಟಿ ವಡೆ ರೀತಿನಾದರೂ ಸುಟ್ಕೋಬೋದು. ಆದರೆ ಅದೆರಡು ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಬೇಡ ಅಲ್ವಾ. ಆದಷ್ಟು ಎಣ್ಣೆನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ಎಲ್ಲವುದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರಿನ ಅವಶ್ಯಕತೆ ಕೂಡ ಇರಲ್ಲ. ಹೇಗೆ ಕಲಸಿರಬೇಕು ಅಂದರೆ, ಈಗ ನಾವು ಈ ರೊಟ್ಟಿ ಎಲ್ಲ ಕಲಿಸ್ಕೋತೀವಿ ನೋಡಿ, ಆ ಹಿಟ್ಟನ್ನು ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ನಾನು ಇದೇ ರೀತಿ ವಿಧವಾದ ಸೊಪ್ಪುಗಳನ್ನ ಉಪಯೋಗಿಸಿ ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ಹಾಗೆಯೇ ಅವಲಕ್ಕಿ ಉಪಯೋಗಿಸಿ ರೊಟ್ಟಿ ಮಾಡೋದನ್ನು ತೋರಿಸಿದ್ದೀನಿ. ಹೀಗೆ ಒಂದು 2-3 ರೀತಿ ರೊಟ್ಟಿಗಳನ್ನ ತೋರಿಸಿದ್ದೀನಿ. ಈಗ ನೀವೇ ಹೇಳಿ, ಇದು ಉಪ್ಪಿಟ್ಟಿಂದ ಮಾಡಿರೋದು ಅಂತ ಅನ್ನಿಸ್ತಾ ಇದೆಯಾ? ಯಾರಿಗಾದರೂ ತೋರಿಸಿದ್ರೆ ಇದಕ್ಕೆ ಉಪ್ಪಿಟ್ಟು ಹಾಕಿದ್ದಾರೆ ಅನ್ನೋದಾದರೂ ಗೊತ್ತಾಗ್ತಿದೆಯಾ? ಇಲ್ಲ ಅಲ್ವಾ. ಸ್ವಲ್ಪ ಮನೆಯವ್ರನ್ನ ಯಾಮಾರಿಸೋದಕ್ಕೆ ನಾವು ಈ ರೀತಿ ಎಲ್ಲ ಮಾಡಬೇಕಾಗತ್ತೆ. ತಪ್ಪಂತ ನನಗಂತೂ ಅನಿಸಲ್ಲ. ನಿಮಗೇನಾದರೂ ಅನ್ನಿಸ್ತಿದೆಯಾ? ಈಗ ಕಲಸಿದ್ದಂತೂ ಆಗಿದೆ, ಇನ್ನೇನು ರೊಟ್ಟಿ ತಟ್ಕೊಳ್ಳೋದೇನೆ. ಈಗ ನೀವು ನೋಡ್ತಾ ಇರೋದು ಇದು ಸಿಲಿಕಾನ್ ಶೀಟು, ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ದರೆ ನಾನು ಇದರದ್ದು ಅಮೆಝಾನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದ್ರ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ನಾನು ಸುಮಾರು ಒಂದು 2 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ರೊಟ್ಟಿ ಒಂದೇ ಅಂತಲ್ಲ, ಹೋಳಿಗೆ ಮಾಡ್ಕೋಬೋದು ಅಥವಾ ಪರೋಟ ಏನು ಬೇಕಿದ್ರೂ ಮಾಡ್ಕೋಬೋದು. ಎಲ್ಲ ಮುಗಿದ ಮೇಲೆ ಇದನ್ನು ನೀಟಾಗಿ ತೊಳೆದು ಒರೆಸಿ ಎತ್ತಿಟ್ಕೊಂಡು ಬಿಡ್ಬೋದು. ಹಾಗೆಯೇ ಹೆಂಚು ಮೇಲೆ ಕೂಡ ಹಾಕಿದ್ರೂ ಕೂಡ ಇದು ಹೀಟ್ ರೆಸಿಸ್ಟೆಂಟು, ತುಂಬಾ ಚೆನ್ನಾಗಿದೆ. ಬೇಕಿದ್ದರೆ ನೀವು ಇದನ್ನು ಪರ್ಚೇಸ್ ಮಾಡಿ, ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಈಗ ಇದನ್ನು ತೆಳ್ಳಗೆ ತಟ್ಕೋಬೇಕಾಗತ್ತೆ. ರವೆ ಎಲ್ಲ ಬೆಂದಿರೋದ್ರಿಂದ ಈ ರೊಟ್ಟಿ ಏನಂದರೆ ತುಂಬಾ ಸಾಫ್ಟಾಗಿರುತ್ತೆ.
ನೀವು ಸ್ವಲ್ಪ ಇದನ್ನು ತುಂಬ ತೆಳ್ಳಗೆ ತಟ್ಕೊಂಡ್ಬಿಟ್ರಂತೂ ಹೆಂಚು ಮೇಲೆ ತಿರುವಾಕುವಾಗಲೇ ಕಟ್ಟಾಗಿಬಿಡುತ್ತೆ, ಅಷ್ಟು ಸಾಫ್ಟಾಗಿ ಬಂದಿರುತ್ತೆ. ಅದರಲ್ಲೂ ವಯಸ್ಸಾದವ್ರಿಗಂತೂ ಇದು ತುಂಬಾ ಸಾಫ್ಟಾಗಿರೋವಂಥ ರೊಟ್ಟಿ ಅಂತಲೇ ಹೇಳ್ಬೋದು. ನೋಡಿ, ಇದರಲ್ಲಿ ನಾನು ಬಟಾಣಿ ಹಾಕಿದ್ದೆ, ಕ್ಯಾರೆಟ್ ಹಾಕಿದ್ದೆ, ಬೀನ್ಸ್ ಹಾಕಿದ್ದೆ, ಎಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕಿ ನಾನು ಉಪ್ಪಿಟ್ಟು ಮಾಡಿದ್ದೆ. ಇದನ್ನು ವೇಸ್ಟ್ ಮಾಡಿದೆ. ಇನ್ನೊಂದು ಇನೋವೇಟಿವ್ ಆಗಿ ಅಡುಗೆನ ಮಾಡ್ಕೋಬೋದಲ್ಲ, ಇದೆಲ್ಲ ನಮ್ಮ ಹೆಣ್ಮಕ್ಳ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು. ಈಗ ಹೆಂಚು ಕಾದಿದೆ, ರೊಟ್ಟಿ ಮಾಡ್ಕೊಳ್ಳೋಣವಾ. ನೋಡಿ, ಈ ಶೀಟನ್ನು ನಾನು ಡೈರೆಕ್ಟಾಗಿ ಹಾಗೇ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ಏನೂ ಆಗೋದಿಲ್ಲ. ಒಂದು 10 ಸೆಕೆಂಡಷ್ಟು ಬಿಟ್ಬಿಟ್ಟು ತೆಗೆದ್ರೆ ನಿಮಗೆ ನೀಟಾಗಿ ಕೂಡ ಬಂದುಬಿಡುತ್ತೆ. ಈಗ ನಾವು ರೊಟ್ಟಿ ಎಲ್ಲ ಹೇಗೆ ಮಾಡ್ಕೋತೀವೋ ಅದೇ ರೀತಿ 2 ಸೈಡನ್ನು ಇದನ್ನು ಸುಟ್ಕೋಬೇಕಾಗತ್ತೆ. ಸುಟ್ಕೊಂಡ್ರೆ ನಿಮಗೆ ಉಳಿದಂಥ ಉಪ್ಪಿಟ್ಟಲ್ಲಿ ಮಾಡಿದಂಥ ಗರಿಗರಿಯಾದ ಅಕ್ಕಿ ರೊಟ್ಟಿ ರೆಡಿ ಆಯಿತು. ನೀವು ರಾಗಿ ಹಾಕಿದ್ರೆ ರಾಗಿ ರೊಟ್ಟಿ ಆಗುತ್ತೆ ಅಷ್ಟೇ. ಇವತ್ತು ನಾನು ಮಾಡಿರುವಂಥ ಈ ವಿಧಾನ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಹಾಗೆಯೇ ಮಾಡಿದಾಗ ಹೇಗೆ ಬಂತು, ಅದರ ರುಚಿ ಹೇಗಿತ್ತು, ಮನೆಯವರ ರಿಯಾಕ್ಷನ್ ಹೇಗಿತ್ತು ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಮಾಡಿದಾಗ ಯಾರು ಕೂಡ ಇದು ಉಪ್ಪಿಟ್ಟಲ್ಲಿ ಮಾಡಿದ್ದಾರೆ ಅಂತ ಹೇಳೋದೇ ಇಲ್ಲ, ಎಲ್ಲೋ ರವೆ ರೊಟ್ಟಿ ಮಾಡಿದ್ದಾರೆ ಅಂತ ಅನ್ಕೋತಾರೆ ಅಷ್ಟೇ. ಬನ್ನಿ ಈಗ ಮತ್ತೊಂದು ರೊಟ್ಟಿ ಕೂಡ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಮಿಕ್ಸಾಗಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಒಂದು ಸಣ್ಣ ಪೀಸಷ್ಟು ಉಪ್ಪಿನಕಾಯಿ ಇದ್ರೂ ಕೂಡ ಸಾಕಾಗುತ್ತೆ. ಇಲ್ಲಾಂದರೆ ಚಟ್ನಿ ಕೂಡ ಮಾಡ್ಕೋಬೋದು. ಇವತ್ತು ನಾನು ಮಾಡಿರೋವಂಥ ಈ ವಿಧಾನ ನಿಮಗೂ ಇಷ್ಟ ಆದರೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.